ಬ್ಯಾಗ್ ತೊಗೊಳಕತ್ತಿದ್ದೀವ್ರಿ ನಾವು ಮತ್ತು ಅಲ್ಲಿ ಮಾರ್ಕೆಟ್ದಾಗ ರೀ. ಏನು ವಿಡಿಯೋ ಮಾಡಾಕತ್ತೀರಿ, ಅದಕ್ಕೆ ಅದು ಮಾಡಬೇಡ್ರಿ, ಬಂದ್ ಮಾಡ್ರಿ ಅಂತಂದ್ರು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ರಿ, ಈಗ ಇವತ್ತು ನಳ ಬಂದಾವ ನೋಡ್ರಿ. 10-12 ದಿನ ಇಲ್ಲಿ ಒಲಿ ಸಾಕತ್ತೀನಿ ರೀ. ಅದು ಗಾಳಿಗೆ 10 ಅಲ್ದೇ ಆಗೈತ್ರಿ. ಇದ್ರಾಗ ಕಟ್ಟಿಗೆ ಅದಾವ್ರಿ, ಇದ್ರಾಗ ಸಣ್ಣ ಸಣ್ಣ ಕಟ್ಟಿಗೆ ಅದಾವ್ರಿ. ನೋಡ್ರಿ, ಇಲ್ಲಿ ಒಲಿ ಹಚ್ಚಾಕ ಕೂತೀನ್ರಿ ನಾನು. ಎಲ್ಲ ಜಳಕ ಇಲ್ರಿ, ಈಗ ಎದ್ದೇವ್ರಿ. ನೋಡ್ರಿ ಒಲಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಹೊತ್ತು ನೋಡ್ರಿ, ಅದು ನನಗೆ ಹಬ್ಬ ಸಾಕಾಯ್ತು. ಮಮ್ಮಿ ನಾ ಒಲಿಯನ್ನು ಉರ್ಸಾಕತ್ತ ನೋಡ್ರಿ. ಒಲಿ ಹಚ್ಚ್ರಿ ಮಮ್ಮಿ ಹಂಗೆ ಎಣ್ಣೆ ಇಟ್ಬಿಟ್ಟಾರ ನೋಡ್ರಿ. ಹಾಯ್ ಫ್ರೆಂಡ್ಸ್, ಈಗೆಲ್ಲ ಜಳಕ ಆಯ್ತು ನೋಡ್ರಿ. ಸ್ನಾನ ಎಲ್ಲ ಮಾಡಿ ದೇವ್ರ ದೀಪ ಎಲ್ಲ ಹಚ್ಚಿ ಲಾಬಾನ್ ಗೀಬನ್ ಎಲ್ಲ ಹಾಕಿನಿ ನೋಡ್ರಿ. ಈಗ ನಾಷ್ಟ ಮಾಡ್ಬೇಕ್ರಿ. ನಾಷ್ಟ ಮಾಡಕ್ಕೆ 2 ಥರ ನಾಷ್ಟ ಅಂತ ಹೇಳ್ಯಾರಿ. ಒಂದು ಅವಲಕ್ಕಿ ರೀ, ಮತ್ತೊಂದು ದೋಸೆ ರೀ, ರವಾ ದೋಸೆ ಮಾಡ್ತೀನಿ ರೀ. ಆರ್ಯ ಮತ್ತು ಆರ್ಯಂದ ನಡೆದೈತ್ರಿ ಜಳಕ. ಅದು ಎಲ್ಲ ಅಮ್ಮನು ಫ್ರೆಶ್ ಆಗ್ಯಾಳ್ರಿ. ರವಾ ದೋಸೆ ಮತ್ತು ರವಾ ಮತ್ತು ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಇದು ದೋಸೆ ಮಾಡಕ್ರಿ. ನಾ ಇಲ್ಲಿ ಇಷ್ಟೆಲ್ಲ ತೊಗೊಂಡೇನಿ ನೋಡ್ರಿ. ಇದು ಇಷ್ಟು ಸಣ್ಣ ಯಾಕದಾವಂತಂದ್ರೆ ಇಲ್ಲೇ ಮನೆ ಮುಂದೆ ಮಾರಕ್ಕೆ ಬಂದಿದ್ರಿ ಅಂಥೇಳಿ ತೊಗೊಂಡಿದ್ದೆ ರೀ. ಅದಕ್ಕೆ ಇಷ್ಟು ಸಣ್ಣ ಸಣ್ಣ ಅದಾವ ನೋಡ್ರಿ ಇವು. ನನಗೂ ಮಾರ್ಕೆಟಿಗೆ ಹೋಗಿದ್ದೆ ರೀ, ಬಟ್ ತೊಗೊಂಡು ಬರೋದು ಆಗಿಲ್ಲ ರೀ. ಅದಕ್ಕೆ ಇಲ್ಲೇ ಮನೆ ಮುಂದೆ ಬಂದಿದ್ವು ಅಂಥೇಳಿ ತೊಗೊಂಡೇನಿ ರೀ. ಈಗ ಬರ್ರಿ ಗೋಧಿ ಹಿಟ್ಟಿನ ದೋಸೆ ಮಾಡುಮ್ರಿ. ಈಗ ನೋಡ್ರಿ, ಉಳ್ಳಾಗಡ್ಡಿ ಕಟ್ ಮಾಡ್ಕೊಳಕತ್ತೀನಿ ರೀ. ಆ ಚಾಕುಲೆ ಪಟ ಆಗಲ್ರಿ. ಅದಕ್ಕೆ ಇಲ್ಲಿ ಇದು ಇರ್ತಲ್ರಿ ಮೊದ್ಲಿನ ಕಾಲದ, ಏನಂತಾರೆ ಇದಕ್ಕೆ, ನಮಗೂ ಅಷ್ಟು ಗೊತ್ತಿಲ್ಲ ರೀ. ಏನೋ ಅಂತಾರೆ ಇದಕ್ಕೆ, ಏನಂತಾರೆ ನೀವು ಹೇಳಿ, ಕಮೆಂಟ್ ಮಾಡಿ ನೀವು ಹೇಳ್ರಿ. ಇದು ನಮ್ಮ ಅಜ್ಜಿದ್ರಿ. ಇದು ಪಟ ಅಂಥೇಳಿ ಕಟ್ ಆಗ್ತೈತ್ರಿ. ಇದ್ರಾಗೆ ಕಟ್ ಮಾಡಿಕೊಂಡು ಪಟ ಮಾಡ್ತೀನಿ ರೀ ನಾನು. ಇಲ್ಲ ಅಂದ್ರೆ ಲೇಟ್ ಆಗಿಬಿಡ್ತೈತ್ರಿ. ಇನ್ನು ನೀರು ತುಂಬೋದೈತ್ರಿ, ನಳ ಬಂದಾವ್ರಿ, ನೀರು ತುಂಬೈತ್ರಿ. ಇದು ನೋಡ್ರಿ, ನಾನು ದೋಸೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡೀನಿ. ಕೊಬ್ಬರಿ ಅದಕ್ಕೆ ದಿಯಾ ಇಷ್ಟು ಟಬ್ ಮೇ ಬೋಲ್ ಇದ್ರೊಳಗೆ ಹಾಕತ್ತೇನೆ ಈಗ. ಈಗ ಹಾಕಿದ್ದೇನಿದು ಎಷ್ಟು ಮಸ್ತ್ ಆಗಿತ್ಲ. ಇದು ನೋಡ್ರಿ ಫ್ರೆಂಡ್ಸ್, ಮಮ್ಮಿ ಈಗ ಮಾಡ್ಯಾರಿ. ಅದ್ರ ಕಲರ್ ನೋಡ್ರಿ, ಗೋಲ್ಡನ್ ಕಲರ್ ಆಮ್ಲೆಟ್ ಅನ್ನಂಗೆ ಆಗಿತ್ತು. ಇದು ನೋಡ್ರಿ ಎಷ್ಟು ಮಸ್ತ್ ಆಗಿ ಬಂದೈತಿ ನೋಡ್ರಿ. ಎಷ್ಟು ಸ್ವೀಟ್ ಐತಿ ನೋಡ್ರಿ. ಈಗ ಎಷ್ಟು ದೋಸೆ ಮಾಡೈತಿ. ಇನ್ನೊಂದು ಹಾಕಿದೇನು ಮಮ್ಮಿ ಈಗ? ನೋಡ್ರಿ ಎಷ್ಟು ಮಸ್ತ್ ಆಗಿ ಬಂದೈತಿ. ಇದು ತಿನ್ನಾಗ್ನು ಭಾಳ ಮಸ್ತ್ ಇರ್ತೈತಿ ಟೇಸ್ಟ್. ಇದು ನೋಡ್ರಿ, ಈಗ ಒಂದು ಜಸ್ಟ್ ಮಾಡ್ಯಾರಿ ಚಟ್ನಿ. ಇವತ್ತು ನಮ್ಮ ಮನ್ಯಾಗ ಸಾಕ್ಸ್. ಇವಾಗ ನೋಡ್ರಿ ಅಕ್ಕ ಬರ್ಕೊತ್ಕೊತಾವ ನೋಡ್ರಿ. ಮಮ್ಮಿ ಏನ ತೊಳೆದಾಯ್ತು? ತಡಿಯೋ ನಿಮಿಷ ಬಂದೆ.
ಇಡ್ಲಿ ಒಳಗೆ ಹೋಗಿ ಈಗ ನೋಡ್ರಿ ಆಲಿಯಾ ವಿಡಿಯೋ ಮಾಡಾಕತ್ತಾಳ್ರಿ ಮಾರ್ಕೆಟ್ಗೆ ಹೋಗುಮಂತೇಳಿ ಹೇಳಾಕತ್ತಾಳ್ರಿ. ಅದ್ರ ಬಗ್ಗೆನೇ ಹೇಳಾಕತ್ತಾಳ್ರಿ ಆಲಿಯಾ. ಈಗ ಮಾರ್ಕೆಟಿಗೆ ಹೋಗಕ್ಕೆ ನಾನು ರೆಡಿ ಆಗೀನಿ. ಎದಕ್ಕಂತಂದ್ರೆ ಆ ವಿಷಯ ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಹೇಳ್ತೀನಿ ರೀ. ಓಕೆ, ಈಗ ನೋಡ್ರಿ ನಾವು ಮಾರ್ಕೆಟಿಗೆ ಹೊಂಟೇವ್ರಿ. ಮಾರ್ಕೆಟಿಗೆ ಯಾಕೆ ಹೊಂಟೇವಿ ಅಂಥೇಳಿ ಆಲಿಯಾ ಆಲ್ರೆಡಿ ಹೇಳಿರ್ಬೇಕ್ರಿ. ಇದು ನೋಡ್ರಿ ಅಂಬೇಡ್ಕರ್ ಸರ್ಕಲ್, ಹೌದಿಲ್ಲ? ಅಂಬೇಡ್ಕರ್ ಸರ್ಕಲ್. ಇನ್ನು ನೋಡ್ರಿ ಇದು ಬ್ಯಾಗ್ ತೊಗೊಂಡ್ರೇನ್ರಿ. ಬ್ಯಾಗ್ ತೊಗೋಬೇಕಂಥೇಳಿ ಭಾಳ ದಿನ ಆಯ್ತು ರೀ. ಬಾಜಾರ್ಗೆ ಹೋಗ್ತಿದ್ದೀವಿ ರೀ, ತೊಗೋಬೇಕಂದ್ರೆ ಟೈಮೇ ಸಿಗಾಕತ್ತಿಲ್ಲ ರೀ. ಇದು ನನಗೆ ಅವಶ್ಯಕತೆ ಇತ್ತು ರೀ, ಅದಕ್ಕೆ ತೊಗೊಂಡಿನಿ. ಯಾಕಂದ್ರೆ ಎಲ್ಲರೂ ಹೊರಗಡೆ ಹೋಗಂದಾಗ ಪಾಪು ಪ್ಯಾಂಪರ್ಸ್ ಅದು ಎಲ್ಲ ಮತ್ತು ಆಗಿನ ಪಾಪನ ಬಟ್ಟೆ ಅದು ಇಡಾಕ ಇದು ಬೇಕೇ ರೀ. ಇದು ಸೈಡ್ ಬ್ಯಾಗ್ ರೀ, ಅದಕ್ಕೆ ಇದು ತೊಗೊಂಬಂದಿನಿ ನೋಡ್ರಿ. ಇದ್ರ ಪ್ರೈಸ್ ಎಷ್ಟು ಬೇಕ್ರಿ ಹೇಳ್ರಿ. ಇದ್ರ ಪ್ರೈಸ್ ನೀವೇ ಕಮೆಂಟ್ನಲ್ಲಿ ಹೇಳ್ರಿ, ಇದ್ರ ಪ್ರೈಸ್ ಎಷ್ಟಿದೆ ಅಂಥೇಳಿ. ನೋಡಮ್ರಿ ಯಾರು ಹೇಳ್ತಾರೆ, ಕಮೆಂಟ್ ಮಾಡಿ ಹೇಳ್ರಿ. ಇದು ರೀ ಬ್ಯಾಗ ತೋರ್ಸೀನಿ ನಿಮ್ಗೆ. ಈ ಬ್ಯಾಗ್ ತೊಗೊಳಕತ್ತಿದ್ದೀವ್ರಿ ನಾವು ಮತ್ತು ಅಲ್ಲಿ ಮಾರ್ಕೆಟ್ದಾಗ ರೀ. ನಾನು ನಮ್ಮ ಜೊತೆ ಆಲಿಯಾ ಬಂದಿದ್ರಲ್ರಿ. ಆಲಿಯಾ ಹಿಂಗೆ ವಿಡಿಯೋ ಮಾಡಕ್ಕೆ ಫೋನ್ ಈ ಥರ ಹಿಡಿದಿದ್ರಲ್ರಿ. ಅವೇನಂದ್ರಿ ಒಬ್ಬರು ಏನು ವಿಡಿಯೋ ಮಾಡಾಕತ್ತೀರಿ, ಎದಕ್ಕೆ ವಿಡಿಯೋ ಮಾಡ್ಕೊಳಕತ್ತೀರ ಅಂತ ಅಕ್ಕಿ ನಮ್ಮ ಆಲಿಯಾ ಏನಂದ್ರಿ, ಯೂಟ್ಯೂಬ್ ಚಾನಲ್ದಾಗ ಬಿಡ್ತೀರ. ಅದು ಮಾಡಬೇಡ್ರಿ, ಬಂದ್ ಮಾಡ್ರಿ ಅಂತಂದ್ರು. ಅಲ್ಲಿದ್ದವ್ರು 4-5 ಜನ ಪಿಕ್ಕಿ ಮುಖ ನೋಡಾಕತ್ತಾರಿ. ಕೆಟ್ಟ ಅಸಹ್ಯ ಆಗ್ಬಿಡ್ತ್ರಿ. ಮೊದಲೇ ಅಲ್ಲಿ ಹೊರಗಡೆ ಹೋಗಿ ಮೊಬೈಲ್ ಹಿಡ್ಕೊಂಡು ಮಾಡಾಕ ಅಂದ್ರೆ ಏನೋ ಅಂತಾರ ಒಬ್ಬೊಬ್ರು ಈ ಥರ ಮಾಡ್ತಾರಂತೆ. ಜಾಸ್ತಿ ನಾವು ಹೊರಗೆ ಹೋಗಿ ವಿಡಿಯೋ ಮಾಡಲ್ರಿ, ಆದ್ರೆ ಮಾಡೋರು ಮಾಡ್ತಾರ್ರಿ. ಅಂದ್ರೆ ಅವ್ರ ಜೊತೆ ಸಪೋರ್ಟ್ ಮಾಡಾಕ ಅವ್ರ ಫ್ಯಾಮ್ಲಿದವ್ರು ಇರ್ತಾರಿ, ಮಾಡ್ತಾರಿ. ನಮ್ಮ ಮನ್ಯಾಗ ಇದೇ ಮಾಡಾಕ ಸಿಟ್ಟು ಮಾಡ್ಕೊಂಡು ಕೂತಾರಿ. ಹಂಗನ್ಸುಮ ಅಲ್ಲಿ ಹೋಗಿದ್ದೆವು ಬಜಾರ್ನಾಗ ಮಾಡ್ಬೇಕಂತ ಅಲ್ಲೇ ಮಾಡಾಕತ್ತಿದ್ರಿ. ಈ ಥರ ಅಂದರೆ ಯೂಟ್ಯೂಬರ್ ಅಂತ ಅಂದ್ರೆ ಇಷ್ಟು ಕೀಳಾಗಿ ಒಬ್ರು ಇಷ್ಟು ಕೀಳಾಗಿ ನೋಡ್ತಾರಿ, ಇಷ್ಟು ಕೀಳಾಗಿ ನೋಡ್ತಾರಿ ಯೂಟ್ಯೂಬರ್ ಅಂತಂದ್ರೆ. ಇಂಥ ಬುದ್ಧಿ ಆಗಿರ್ತೈತ್ರಿ ಅವ್ರ ಬಲ್ಲಿ. ಅದನ್ನು ಒಂದು ಕೆಲಸನೇ ಅಲ್ರಿ. ಈಗ ನಾವು ಹೊರಗೆ ಹೋಗಿ ಕೆಲಸ ಮಾಡಿ ಬರ್ತೀವ್ರಿ, ಅದೇ ಕೆಲಸ ನಾವು ಇದನ್ನು ಮಾಡ್ತೀವ್ರಿ. ಇದನ್ನ ನಮಗೇನು ಶೋಕಿ ಐತ್ರಿ ವಿಡಿಯೋ ಮಾಡಿ ಹಾಕಕ್ಕೆ. ಇದನ್ನು ಒಂದು ಕೆಲಸನೇ ರೀ. ಆದ್ರೆ ಒಬ್ಬೊಬ್ರಿಗೆ ಅರ್ಥನೇ ಆಗಲ್ರಿ. ಇಂಥ ಜನ ಇರ್ತಾರ, ಅವ್ರ ಬುದ್ಧಿನೇ ಹಂಗೈತು ಅಂತ ಜನ ಏನು ಮಾಡೋದ್ರಿ. ಕೆಟ್ಟ ಅಸಹ್ಯ ಆಗ್ಬಿಡ್ತ್ರಿ. ಅವರು ವಿಡಿಯೋ ಮಾಡ್ಕೋಬೇಡ ಅಂತ ನಾನು ಅಲ್ಲಿ 4-5 ಜನ ಮೊದಲೇ ಮಾರ್ಕೆಟ್ನಾಗ್ರೆ ನೋಡಿರಿಲ್ರಿ ಎಷ್ಟು ಜನ ಇರ್ತಾರೆ. ಒಮ್ಮೆ ವಿಡಿಯೋ ಮಾಡ್ಕೋಬೇಡ ನಾನು ಅವ್ರು ಹಿಂಗೆ ನೋಡಿದ್ರಿ ತಿರುಗಿ. ಅಲ್ಲೇ ಸುಧಾ ಇರತಕ್ಕಾಕಿ ಏನು ಮಮ್ಮಿ, ಏನು ಎಂಥ ಜನ ಮಮ್ಮಿ, ಎಂಥ ಮಂದಿ ಇರ್ತಾರೆ ನೋಡು ಅಂತ ಅಂದ್ರೆ ಈಗ ಮಾಡ್ತಾರೆ. ಒಬ್ಬೊಬ್ರು ಈ ಥರ ಮಾಡಲ್ರಿ. ಅಯ್ಯೋ ವಿಡಿಯೋ ಮಾಡಾಕತ್ತೀರಿ ನಮ್ದು ಮಾಡ್ರಿ ಅಂತ ಅವ್ರು ಬೇಕಂತ ಮುಂದೆ ಬರ್ತಾರ್ರಿ. ಒಬ್ಬೊಬ್ರು ಅಂದ್ರೆ ಈ ಥರ ಮಾಡ್ತಾರೆ. ಯೂಟ್ಯೂಬರ್ ಅಂತಂದ್ರೆ ಈ ಥರ ನೋಡ್ತಾರೆ. ಎಲ್ಲಿ ಬರ್ತಿರ್ಬೇಕಂತ ಬುದ್ಧಿ ಅವ್ರಿಗೆ. ಒಬ್ಬೊಬ್ರು ಇರ್ತಾರ ಆ ಥರ, ಏನು ಮಾಡ್ಬೇಕಂತವ್ರಿಗೆ. ಅದಕ್ಕೆ ಈ ವಿಷಯ ನಿಮ್ಗೆ ಹೇಳ್ತೀನಿ, ಈ ಥರ ಮಾಡಬೇಡ್ರಿ. ಮನ್ಸಿಗೆ ಕೆಟ್ಟ ಅಂದ್ರೆ ನಮಗೆ ಎಷ್ಟು ಅಸಹ್ಯ ಆಗ್ಬಿಡ್ತ್ರಿ. ಅವ್ರ ಅಂದ್ರೆ ಅರ್ಲಾಕ್ ಸೌಕಾಸ್ರಿ ಅನ್ಬೇಕಿಲ್ರಿ. ಆ ವಿಡಿಯೋ ಮಾಡ್ಕೋಬೇಡ್ರಿ, ನಮ್ದು ಇಷ್ಟ ಮಾಡ್ಕೋಬೇಡ್ರಿ ಅಂತ ಆ ಸೌಕಾಸರಿ ಅನ್ಬೇಕಿಲ್ರಿ. ಏನ್ ವಿಡಿಯೋ ಮಾಡಾಕತ್ತೀರಿ ಅಂತ ನನ್ನ ಹಿಂದೆ ಅಲ್ಲಿ ನಿಂತವ್ರೆಲ್ಲ ಹಿಂಗೆ ತಿರುಗಿ ನೋಡ್ಕೊಂಡ್ಬಿಟ್ರಿ. ಹಿಂಗೆಲ್ಲ ಜನ ನಿಂತಿರ್ತಾರಲ್ರಿ, ಹಿಂಗೆ ಅಂಗಡಿ ಎಲ್ಲ ಹಿಂಗೆ ಮುಂದೆ ಇರ್ತಾವ್ರಿ. ಮುಂದೆ ಈ ಕಡೆ ಮುಂದೆ ಹಿಂಗೆ ಲೈನ್ ಆಗಿ ಅಲ್ಲೆಲ್ಲ ಹಿಂಗೆ ತಿರುಗಿ ನೋಡ್ಬಿಟ್ರಿ. ಅಸಹ್ಯ ಆಗ್ಬಿಡುತ್ತೆ ನೋಡ್ರಿಪ್ಪ. ಯೂಟ್ಯೂಬ್ ಚಾನಲ್ ಅಂತ ವಿಡಿಯೋ ಹಾಕ್ತಾರಂತೆ. ಈ ಥರ ಎಂಥ ಬುದ್ಧಿ ಇರ್ತೈತ್ರಿ. ಪೆಟ್ರೋಲ್ ಹಾಕಿ ಸುಡ್ಬೇಕು ಯಾರು ಅದಕ್ಕೆ ನಿಮ್ಮನ್ನು ಶೇರ್ ಮಾಡ್ಕೊಂಡೆ ರೀ ಈ ವಿಷಯ. ಬ್ಯಾಗ್ ಇದ್ರ ಪ್ರೈಸ್ ಹೇಳ್ಬೇಕ್ರಿ ನೀವು. ಇದಕ್ಕೆ ಎಷ್ಟು ಕೊಟ್ಟೀನಿ, ಇದ್ರ ಪ್ರೈಸ್ ಹೇಳ್ಬೇಕ್ರಿ. ಯಾರು ಕರೆಕ್ಟ್ ಹೇಳ್ತಾರೆ